ನನ್ನೆಲ್ಲ ನೆಚ್ಚಿನ ಶಿಕ್ಷಕರೇ, ಊರಿನ ಗುರು ಹಿರಿಯರೇ ಹಾಗೂ ನನ್ನ ಸಹಪಾಠಿಗಳೇ, ಎಲ್ರಿಗೂ ನನ್ನ ನಮಸ್ಕಾರ. ನಮಗೆಲ್ಲರಿಗೂ ತಿಳಿದಿರುವಂತೆ ನಾವಿಂದು ಭಾರತದ ಪ್ರಮುಖ ಐತಿಹಾಸಿಕ ದಿನವಾದ 74ನೇ ಗಣರಾಜ್ಯೋತ್ಸವ ದಿನವನ್ನು ಅತ್ಯಂತ ಸಂಭ್ರಮದಿಂದ ಆಚರಿಸಲು ಇಲ್ಲಿ ಒಟ್ಟುಗೂಡಿದ್ದೇವೆ. ಈ ಸಂದರ್ಭದಲ್ಲಿ 2 ಮಾತಾಡಲು ನನಗೆ ಅವಕಾಶ ಸಿಕ್ಕಿರುವುದು ನನ್ನ ಭಾಗ್ಯ ಅಂತ ಭಾವಿಸ್ತೇನೆ. ಮೊದಲನೇದಾಗಿ, ಈ ಗಣರಾಜ್ಯೋತ್ಸವ ಭಾರತದ ಪ್ರಮುಖ 3 ರಾಷ್ಟ್ರೀಯ ಹಬ್ಬಗಳಲ್ಲಿ ಒಂದು. ಅದಕ್ಕಾಗಿಯೇ ಪ್ರತಿ ವರ್ಷವೂ ಈ ದಿನವನ್ನು ಭಾರತದ ಪ್ರಜೆಗಳಾದ ನಾವು ನಮ್ಮ ಜಾತಿ ಮತ ಕುಲ ಪಂಥಗಳನ್ನು ಮೀರಿ ಒಗ್ಗಟ್ಟಿನಿಂದ ನಾವೆಲ್ಲರೂ ಭಾರತೀಯರು ಅಂತ ಘೋಷವಾಕ್ಯ ಕೂತ್ಕೊಂಡು ಅತ್ಯಂತ ಗೌರವ, ಅಭಿಮಾನ, ಭ್ರಾತೃತ್ವ ಭಾವನೆಯಿಂದ ಆಚರಿಸಿ ಸಂಭ್ರಮಿಸುತ್ತಿದ್ದೇವೆ. ಇಲ್ಲಿ ಬಹುಮುಖ್ಯವಾಗಿ ಮೊದಲಿಗೆ ನಾವು ಈ ಗಣರಾಜ್ಯೋತ್ಸವ ಎನ್ನುವ ಪದದ ಅರ್ಥವನ್ನು ಅರ್ಥ ಮಾಡಿಕೊಳ್ಳೋಣ. ಯಾವುದೇ ದೇಶದಲ್ಲಿ ಆ ರಾಷ್ಟ್ರದ ಪ್ರಜೆಗಳು ಆಳುವ ಸರ್ಕಾರವನ್ನು ಆ ಪ್ರಜೆಗಳೇ ಸ್ವತಂತ್ರವಾಗಿ ಆರಿಸ್ಕೊಳ್ತಾರೋ ಅಂಥ ಸರ್ಕಾರವನ್ನು, ಅಂಥ ರಾಷ್ಟ್ರವನ್ನು ಗಣತಂತ್ರ ಸರ್ಕಾರ ಅಥವಾ ಗಣರಾಜ್ಯ ಅಥವಾ ಪ್ರಜಾ ಸರ್ಕಾರ ಅಂತ ಕರಿತೀವಿ. ನಮಗೆಲ್ಲ ಗೊತ್ತಿರುವ ಹಾಗೆ ನಮ್ಮ ಭಾರತಕ್ಕೆ ಬ್ರಿಟಿಷರಿಂದ ಸ್ವಾತಂತ್ರ್ಯ ಸಿಕ್ಕಿದ್ದು ಆಗಸ್ಟ್ 15, 1947ರಲ್ಲಿ. ಆದರೆ ನಮ್ಮ ದೇಶವು ಎಲ್ಲ ವ್ಯವಸ್ಥೆಗಳಿಗಿಂತ ಶ್ರೇಷ್ಠವಾದ ಪ್ರಜಾಪ್ರಭುತ್ವವನ್ನು ಅಂಗೀಕರಿಸಿ ಅಳವಡಿಸಿಕೊಂಡಿದ್ದು ಮಾತ್ರ 1950 ಜನವರಿ 26ರಂದು. ಹಾಗಾಗಿ ಈ ಸುದಿನವನ್ನು ನಾವೆಲ್ಲರೂ ಭಾರತದ ಗಣರಾಜ್ಯೋತ್ಸವ ಎಂದು ಆಚರಿಸಿಕೊಂಡು ಸಂಭ್ರಮಿಸುತ್ತಿದ್ದೇವೆ. ಅಂದಹಾಗೆ ಈ ಪ್ರಜಾಪ್ರಭುತ್ವವೆಂದರೆ ಪ್ರಜೆಗಳಿಂದ ಪ್ರಜೆಗಳಿಗಾಗಿ ಪ್ರಜೆಗಳೇ ಆಳುವ ಸರ್ಕಾರ ಅಂತ ನಮಗೆ ಗೊತ್ತಿದೆ. ಇದನ್ನೇ ಗಣರಾಜ್ಯ ಎನ್ನುವುದು. ಈ ದಿನದಂದು ದೇಶಾದ್ಯಂತ ಗಣರಾಜ್ಯೋತ್ಸವವನ್ನು ಧ್ವಜಾರೋಹಣದ ಮೂಲಕ ಆಚರಿಸಲಾಗುತ್ತದೆ. ಈ ದಿನದ ಹೊಸದಿಲ್ಲಿಯಲ್ಲಿ ರಾಷ್ಟ್ರಪತಿ ಧ್ವಜಾರೋಹಣ ಮಾಡಿದರೆ ರಾಜ್ಯಗಳಲ್ಲಿ ಆಯಾ ರಾಜ್ಯದ ರಾಜ್ಯಪಾಲರು ಕೂಡ ಧ್ವಜಾರೋಹಣ ಮಾಡುತ್ತಾರೆ. ಭಾರತಕ್ಕೆ ಸ್ವಾತಂತ್ರ್ಯ ಸಿಕ್ಕಂತಹ ಸಂದರ್ಭದಲ್ಲಿ 1935 ಭಾರತ ಸರ್ಕಾರದ ಕಾಯ್ದೆಯನ್ನು ಆಡಳಿತಾತ್ಮಕವಾಗಿ ಪಾಲಿಸಲಾಗುತ್ತಿತ್ತು. ಬ್ರಿಟಿಷರ ಆಳ್ವಿಕೆಯಲ್ಲಿ ಅಳವಡಿಸಿಕೊಂಡಿದ್ದ ಈ ಕಾಯ್ದೆ ಜನ ಕಲ್ಯಾಣದ ಪರವಾಗಿ ಇರಲಿಲ್ಲ. ಆದ್ದರಿಂದ ಸ್ವಾತಂತ್ರ್ಯದ ನಂತರ ಅದನ್ನು ಮಾರ್ಪಡಿಸಿ ಅಳವಡಿಸಿಕೊಳ್ಳಲು ಪ್ರಯತ್ನಿಸಲಾಯಿತು. ಆದರೆ ಈ ಕಾಯ್ದೆಯು ವಸಾಹತುಶಾಹಿ ಆಳ್ವಿಕೆಯ ಕಡೆಗೆ ಹೆಚ್ಚು ಒಲುತ್ತಿತ್ತು. ಆದ್ದರಿಂದ ಸ್ವತಂತ್ರ ಭಾರತವನ್ನು ಪ್ರತಿನಿಧಿಸುವ ಮತ್ತು ಸರ್ವರಿಗೂ ಸಮಬಾಳು ಪರಿಕಲ್ಪನೆಯನ್ನು ಪ್ರತಿಬಿಂಬಿಸುವ ವಿಶೇಷವಾದ ಸಂವಿಧಾನವನ್ನು ರೂಪಿಸಿಕೊಳ್ಳುವ ಅಗತ್ಯ ಆಗ ಡಾಕ್ಟರ್ BR ಅಂಬೇಡ್ಕರ್ ಅವರ ನೇತೃತ್ವದಲ್ಲಿ ಆಗಸ್ಟ್ 28, 1947ರಂದು ಸಂವಿಧಾನ ಕರಡು ಸಮಿತಿ ಅಸ್ತಿತ್ವಕ್ಕೆ ಬಂತು. ಈ ಸಮಿತಿ 166 ದಿನಗಳಲ್ಲಿ ರಷ್ಯಾ, ಬ್ರಿಟನ್, ಅಮೆರಿಕ, ಫ್ರಾನ್ಸ್ ಮುಂತಾದ ದೇಶಗಳನ್ನು ಸಂವಿಧಾನಗಳನ್ನು ಅಭ್ಯಸಿಸಿ ಅಧ್ಯಯನ ಮಾಡಿ ಸವಿಸ್ತಾರವಾಗಿ ಅದನ್ನು ಚರ್ಚೆ ಮಾಡಿದರು. 1947 ನವೆಂಬರ್ 4ರಂದು ಸಂವಿಧಾನ ಸಭೆ ಮಂಡಿಸಿತು. ನಂತರ ಈ ಕರಡನ್ನು ಸಮಿತಿಯು ಆಯೋಜಿಸಿದ ಅಧಿವೇಶನಗಳಲ್ಲಿ ಸಾರ್ವಜನಿಕರ ಅಭಿಪ್ರಾಯ ಕೂಡ ಕೊಡಲಾಗಿತ್ತು. ಎಲ್ಲ ಅಭಿಪ್ರಾಯಗಳು ಬಂದವು. ಅದನ್ನು ಕೂಡ ಚರ್ಚಿಸಿ ಸಂಶೋಧನೆ ಮಾಡಿ ಭಾರತೀಯರ ವಿವಿಧ ಸಮಸ್ಯೆಗಳನ್ನು ಒಂದೊಂದಾಗಿ ಪರಿಹಾರ ಮಾಡ್ತಾ ಹೋದಾಗ ನಮ್ಮ ಸಂವಿಧಾನ ಇಡೀ ಜಗತ್ತಿನಲ್ಲಿಯೇ ವಿಶೇಷ ಅನ್ನಿಸ್ಕೊಳ್ತು ಮತ್ತು ಅತಿ ದೊಡ್ಡದು ಕೂಡ ಅನ್ನಿಸ್ಕೊಳ್ತು. ಅಂತಿಮವಾಗಿ ಭಾರತವು ಸ್ವಾತಂತ್ರ್ಯ ಪಡೆದ 30 ತಿಂಗಳ ನಂತರ ಮತ್ತು ನಮ್ಮ ಸ್ವಾತಂತ್ರ್ಯ ಹೋರಾಟಗಾರರು ಜನವರಿ 26, 1930ರಲ್ಲಿ ಘೋಷಿಸಿಕೊಂಡ ಪೂರ್ಣ ಸ್ವರಾಜ್ಯದ ಸವಿನೆನಪಿಗಾಗಿ ಈ ಸಂವಿಧಾನವನ್ನು 1950 ಜನವರಿ 26ರಂದು ಅಧಿಕೃತವಾಗಿ ನಮ್ಮ ಸಂವಿಧಾನ ಅಂತ ಸ್ವೀಕರಿಸಲಾಯಿತು. ಈ ನಿಟ್ಟಿನಲ್ಲಿ ಡಾಕ್ಟರ್ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರ ಪಾತ್ರ ಅವಿಸ್ಮರಣೀಯವಾದದ್ದು. ನಾವೆಲ್ಲರೂ ಅವರನ್ನು ಇವತ್ತು ಎಷ್ಟು ಕೊಂಡಾಡಿದರೂ ಸಾಲೋದಿಲ್ಲ. ಅದಕ್ಕಾಗಿಯೇ ನಾವೆಲ್ಲರೂ ಅವರನ್ನು ಪ್ರೀತಿಯಿಂದ ಭಾರತದ ಸಂವಿಧಾನದ ಪಿತಾಮಹ ಎಂದು ಅತ್ಯಂತ ಪೂಜ್ಯನೀಯ. ನಾವಿಂದ ಇಲ್ಲಿ ಸ್ವತಂತ್ರವಾಗಿ ಶಿಸ್ತಿನಿಂದ ಕೂರಲು ನಮ್ಮ ಸಂವಿಧಾನವೇ ಕಾರಣ. ನಾವು ಸಮಾನತೆಯಿಂದ ಶಿಕ್ಷಣ ಕಲಿಯುತ್ತಿರುವುದಕ್ಕೆ ನಮ್ಮ ಸಂವಿಧಾನವೂ ಕಾರಣ. ನಮಗೆ ಇಷ್ಟವಾದ ಕೆಲಸ ಆರಿಸಿಕೊಳ್ಳಲು, ಮೂಲಭೂತ ಆರೋಗ್ಯ ಹೊಂದಲು, ಅನ್ಯಾಯದ ವಿರುದ್ಧ ಹೋರಾಡಲಿಕ್ಕೆ, ನಮಗೆ ಬೇಕಾದ ಸರ್ಕಾರವನ್ನು ಆಯ್ಕೆ ಮಾಡಲಿಕ್ಕೆ, ನಮ್ಮ ಧರ್ಮ, ಸಂಸ್ಕೃತಿ, ಆಚಾರ, ವಿಚಾರ, ಪೂಜೆ, ಪುನಸ್ಕಾರಗಳು ಎಲ್ಲವನ್ನು ಆಚರಿಸ್ಕೊಳ್ಳೋದಕ್ಕೆ ಇವತ್ತು ನಮಗೆ ಸ್ವತಂತ್ರ ಇದೆ ಅಂತಂದರೆ ಅದಕ್ಕೆ ನಮ್ಮ ಸಂವಿಧಾನನೇ ಕಾರಣ. ಭಾರತ ದೇಶದಲ್ಲಿ ಸಂವಿಧಾನ ಜಾರಿಗೆ ಬಂದ ಮೇಲೆ ಈ ದೇಶದ ಪ್ರತಿಯೊಬ್ಬರಿಗೂ ಮೂಲಭೂತ ಹಕ್ಕುಗಳನ್ನು, ಸಮಾನತೆ, ಸ್ವಾತಂತ್ರ್ಯ, ಶಿಕ್ಷಣ, ಇತರ ಹಕ್ಕುಗಳು ನಮಗೆಲ್ಲ ಹಾಗೆ ಈ ದೇಶದ ಪ್ರಜೆಗಳಾದ ನಾವುಗಳು ನಿರ್ವಹಿಸಬೇಕಾದ ಮೂಲಭೂತ ಕರ್ತವ್ಯಗಳನ್ನು ಕೂಡ ಸಂವಿಧಾನ ನಮಗೆ ಹೇಳಿಕೊಟ್ಟಿದೆ. ದೇಶದ ಸಂಪನ್ಮೂಲಗಳನ್ನು ಕಾಪಾಡಬೇಕು, ರಾಷ್ಟ್ರಗೀತೆ, ರಾಷ್ಟ್ರಧ್ವಜವನ್ನು ಗೌರವ ಮಾಡುವುದು, ಸಂವಿಧಾನದ ಆದರ್ಶಗಳನ್ನು ಪಾಲಿಸುವುದು, ಹೀಗೆ ಹಲವಾರು. ಭಾರತವು ಹಲವು ದಾಳಿಕೋರರಿಂದ ಹಿಂಸಿಸಲ್ಪಟ್ಟಿತ್ತು. ಈ ಹಿಂದೆ ದಾಸ್ಯಕ್ಕೂ ಕೂಡ ಒಳಗಾಗಿತ್ತು ಹಲವಾರು ವರ್ಷ. ಅವಾಗ ಗಾಂಧಿ, ನೆಹರು, ಪಟೇಲ್, ಬೋಸ್ರಂಥ ಮುಂತಾದ ನಾಯಕರು ಮುಂದಾಳತ್ವದಲ್ಲಿ ಸ್ವಾತಂತ್ರ್ಯಕ್ಕಾಗಿ ಅವರ ಎಲ್ಲ ಜೀವನವನ್ನು ಮುಡಿಪಾಗಿಟ್ಟು ರಕ್ತ ಹರಿಸಿ ನಮಗೆ ಸ್ವಾತಂತ್ರ್ಯ ಸಿಕ್ತು. ಅದಾದ ಮೇಲೆ ಬಲಿಷ್ಠ ಸಂವಿಧಾನ ಕೂಡ ನಮ್ಮ ನಾಯಕರುಗಳಿಂದ ಸಿಕ್ತು. ಈ ದೊಡ್ಡ ಪ್ರಜಾಪ್ರಭುತ್ವ ರಾಷ್ಟ್ರವಾಗಿ ಇಡೀ ವಿಶ್ವಕ್ಕೆ ಮಾದರಿಯಾಗಿ ಅಂಥದ್ದೊಂದು ಸಂವಿಧಾನದ ಜಾರಿಗೆ ಬಂದ ಈ ಸುದಿನವನ್ನು ನಾವೆಲ್ಲರೂ ಎಷ್ಟೊಂದು ಸಂಭ್ರಮಿಸಬೇಕು ಅಂತಂದರೆ, ಪ್ರತಿ ಹೆಜ್ಜೆಯಲ್ಲೂ ಪ್ರಜೆಗಳಾದ ನಿಮ್ಮ ನಿರ್ಧಾರವನ್ನು, ಹಕ್ಕು ಸಿಕ್ಕಿರೋದು, ಈ ಎಲ್ಲ ನಮಗೆ ಸ್ವಾತಂತ್ರ್ಯ ಸಿಕ್ಕಿರೋದನ್ನು ನೆನೆದು ನಾವು ಹೆಮ್ಮೆ ಪಡಬೇಕಾಗಿದೆ. ಆದ್ದರಿಂದ ಈ ಸಂದರ್ಭದಲ್ಲಿ ಭಾರತೀಯರಾದ ನಾವೆಲ್ಲರೂ ಈ ದೇಶದ ಒಳಿತಿಗಾಗಿ ಕೆಲಸ ಮಾಡುವ ಪ್ರತಿಜ್ಞೆ ಮಾಡಬೇಕಾಗಿದೆ.
ದೇಶದಲ್ಲಿ ರಾಷ್ಟ್ರದ ಪ್ರಗತಿಗೆ ಕೊಡುಗೆ ನೀಡಿದ ಹೋರಾಡಿ ರಕ್ತ ಸುರಿಸಿದ ಮಹಾನ್ ವ್ಯಕ್ತಿಗಳನ್ನು ಈ ಸಂದರ್ಭದಲ್ಲಿ ನೆನೆಸಿಕೊಳ್ಳುವಂಥ ಅವಶ್ಯಕತೆ ಇದೆ. ಕೊನೆಯದಾಗಿ ಡಾಕ್ಟರ್ BR ಅಂಬೇಡ್ಕರ್ ಅವರು ಸಂವಿಧಾನವನ್ನು ರಚಿಸಿ ಅಂದಿನ ರಾಷ್ಟ್ರಪತಿ ಡಾಕ್ಟರ್ ರಾಜೇಂದ್ರ ಪ್ರಸಾದ್ ಅವರ ಕೈಯಿಡುವ ಮುಂಚೆ ಒಂದು ಮಾತನ್ನು ಹೇಳಿದರು. ಈ ಸಂವಿಧಾನ ದೇಶ ಎದುರಿಸುವ ಯುದ್ಧ ಮತ್ತು ಶಾಂತಿಯ ಎಲ್ಲ ಸಂದರ್ಭಗಳಲ್ಲೂ ಅತ್ಯಂತ ದಕ್ಷವಾಗಿ ದೇಶವನ್ನು ಮುನ್ನಡೆಸ್ತದೆ. ಒಂದು ವೇಳೆ ಈ ಸಂವಿಧಾನದಲ್ಲಿ ಏನಾದರೂ ಲೋಪದೋಷಗಳು ಇದ್ದಾವೆ ಅಂತ ಅನಿಸಿದರೆ ಆ ಸಂವಿಧಾನವನ್ನು ಜಾರಿಗೊಳಿಸುವ ಕಾರ್ಯಗತದಲ್ಲಿ ತೊಂದರೆ ಇದೆ ಅಂತ ತಿಳಿದುಕೊಳ್ಳಬೇಕು ಹೊರತು ಈ ಸಂವಿಧಾನದಲ್ಲಿ ಇಲ್ಲ ಅನ್ನುವಂಥ ಮಾತನ್ನು ಹೇಳಿದರು.